ओम व्यासाय भवनाशाय श्रीशाय गुणराशये विद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ದ್ರೋಣಾಚಾರ್ಯರು ಪರಶುರಾಮ ದೇವರ ಹತ್ರ ಬರ್ತಾರೆ ಆಕಳನ್ನು ಕೇಳಬೇಕು ಅಂತ. ಆದರೆ ಪರಶುರಾಮ ದೇವರು ಯೋಚನೆ ಮಾಡಿದರು, ಈ ದ್ರೋಣಾಚಾರ್ಯರು ಮತ್ತು ಇವರ ಮಗನಾದಂತಹ ಅಶ್ವತ್ಥಾಮಾಚಾರ್ಯರು ಮುಂದೆ ಮಹಾಭಾರತ ಯುದ್ಧದಲ್ಲಿ ಕೌರವರ ಸೈನ್ಯದಲ್ಲಿ ಇದ್ದುಕೊಂಡು ಪಾಂಡವರ ಪಕ್ಷದಲ್ಲಿರುವಂತಹ ರಾಜ ಮಹಾರಾಜರುಗಳ ಸಂಹಾರವನ್ನು ಮಾಡಬೇಕು. ಇದೇ ಇವರ ಅವತಾರದ ಉದ್ದೇಶ. ಹಾಗಾಗಿ ಇವರಿಗೆ ನಾನು ಸುಮ್ಮನೆ ಆಕಳನ್ನು ಕೊಟ್ಟು ಕಳಿಸಬಾರದು, ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಕೂಡ ಕೊಡಬೇಕು ಅಂತ ಅವರಿಗೆ ತೀರ್ಮಾನವನ್ನು ಮಾಡಿದರು. ಅಷ್ಟು ವಿಚಾರವನ್ನು ನೋಡಿದ್ವಿ. ಇಂದು 18ನೇ ಶ್ಲೋಕದಿಂದ ಪ್ರಾರಂಭ. ಸರ್ವೇಷಿತ ಸರ್ವಪರಃ ಸ್ವತಂತ್ರಃ ತ್ವಮೇವ ಕೋನ್ಯಃ ಸದೃಶಸ್ತವೇಶ. ಸಾಮ್ಯಂ ತವೇಚ್ಛನ್ ಪ್ರತಿಯಾತ್ಯಧೋಹಿ ಯಸ್ಮಾನ್ನ ಚೋತ್ಥಾತುಂ ಅಲಂ ಕದಾಚಿತ್. ಪದಚ್ಛೇದ. ಸರ್ವೇಷಿತ ಸರ್ವಪರಃ ಸ್ವತಂತ್ರಃ ತ್ವಂ ಏವ ಕಃ ಅನ್ಯಃ ಸದೃಶಃ ತವ ಈಶ. ಸಾಮ್ಯಂ ತವ ಇಚ್ಛನ್ ಪ್ರತಿಯಾತಿ ಅಧಃ ಹಿ ಯಸ್ಮಾತ್ ನ ಚ ಉತ್ಥಾತುಂ ಅಲಂ ಕದಾಚಿತ್. ಹಿಂದೆ ನಾವು ಕೇಳಿದಂತೆ ಪರಶುರಾಮದೇವರು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಏನೂ ಕೂಡ ಇಲ್ಲ, ನಾನು ಎಲ್ಲವನ್ನು ಕೂಡ ದಾನವನ್ನಾಗಿ ಕೊಟ್ಟು ಬಿಟ್ಟಿದ್ದೇನೆ. ಹಾಗಾಗಿ ನನ್ನ ಹತ್ರ ಇರೋದೇನೀಗ ಒಂದು ನಾನು, ಇನ್ನೊಂದು ನನ್ನ ಹತ್ತಿರ ಇರುವಂತಹ ಬ್ರಹ್ಮವಿದ್ಯೆ ಮತ್ತು ನನ್ನ ಆಯುಧಗಳು, ಅಷ್ಟು ಮಾತ್ರ ಇದೆ. ಹಾಗಾಗಿ ಅದರಲ್ಲಿ ಯಾವ್ದನ್ನು ಬೇಕಾದ್ರೂ ಕೂಡ ನೀವು ತೆಗೆದುಕೊಳ್ಳಬಹುದು ಅಂತ ಹೇಳಿದಾಗ, ನಿನ್ನನ್ನು ತೆಗೆದುಕೊಂಡು ಆಳುವಂತ ಸಾಮರ್ಥ್ಯ ನನಗಿಲ್ಲ, ಹಾಗಾಗಿ ನೀನು ಬೇಡ ಅಂತ ದ್ರೋಣಾಚಾರ್ಯರು ಹೇಳಿದರು. ಮುಂದೇನ್ ಹೇಳಿದ್ರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ನೀನು ಎಂಥವನು, ಸರ್ವ ಈಶಿತ, ಇಡೀ ಜಗತ್ತಿಗೆ, ಬ್ರಹ್ಮಾದಿ ಸಕಲ ದೇವಾನುದೇವತೆಗಳಿಗೆ, ಇಡೀ ಬ್ರಹ್ಮಾಂಡಕ್ಕೆ ನೀನು ಈಶಿತ, ಒಡೆಯನಾದಂಥವನು. ಅಷ್ಟು ಮಾತ್ರ ಅಲ್ಲ, ಸರ್ವಪರಃ, ಎಲ್ಲರಿಗಿಂತಲೂ ಕೂಡ ಉತ್ತಮ, ಸರ್ವೋತ್ತಮನಾದಂಥವನು ನೀನು. ಮತ್ತು ಸ್ವತಂತ್ರನಾದಂಥವನು, ಯಾರ ಕೈಯ ಕೆಳಗೆ ಕೂಡ ನೀನಿಲ್ಲ. ಇಡೀ ಎಲ್ಲರೂ ಕೂಡ ನಿನ್ನ ಮಾತನ್ನ ಕೇಳ್ತಾರೆ, ನೀನು ಯಾರ ಮಾತನ್ನು ಕೂಡ ಕೇಳುವಂತಹ ಹಂತದಲ್ಲಿ ಇಲ್ಲ, ಸರ್ವೋತ್ತಮನಾದಂಥವನು ನೀನು. ಹಾಗಾಗಿ ತ್ವಮೇವ ಕೋನ್ಯಃ ಸದೃಶಸ್ತವೇಶ, ಪರಮಾತ್ಮ ನಿನಗೆ ಸದೃಶರಾದಂಥವ್ರು, ಸಮಾನರಾದಂಥವ್ರು ಯಾರು ಕೂಡ ಇಲ್ಲ. ಹಾಗಾಗಿ ಸಾಮ್ಯಂ ತವೇಚ್ಛನ್ ಪ್ರತಿಯಾತ್ಯಧೋಹಿ, ಯಾರು ನಿನ್ನ ಸಾಮ್ಯವನ್ನ ಬಯಸ್ತಾರೋ, ಅರ್ಥಾತ್ ಯಾರು ಪರಮಾತ್ಮನಾಗಬೇಕು ಅಂತ ಬಯಸ್ತಾರೋ ಅವರೇನಾಗ್ತಾರೆ, ಅಧಃ ಪ್ರತಿಯಾತಿ, ಅತ್ಯಂತ ಕೆಳಗಡೆ ಬಿದ್ದು ಬಿಡ್ತಾರೆ, ಅಧಪಾತವನ್ನ ಹೊಂದುತ್ತಾರೆ ಅಂತ. ಎಂತಹ ಅಧಪಾತ ಅದು? ನ ಉತ್ಥಾತುಂ ಅಲಂ ಕದಾಚಿತ್. ಇನ್ನೊಮ್ಮೆ ಅಂದ್ರೆ ಕೆಳಗಡೆ ಬಿದ್ರು ಅಂತಂದ್ರೆ ಉತ್ಥಾತುಂ, ಮೇಲೆ ಏಳಲಿಕ್ಕೆ ಆಗದೇ ಇರುವಷ್ಟು ಕೆಳಗಡೆ ಬಿದ್ದು ಬಿಡ್ತಾರೆ, ಅರ್ಥಾತ್ ಅತ್ಯಂತ ಅಧೋಗತಿಯನ್ನು ಹೊಂದು ಬಿಡ್ತಾರೆ, ಇನ್ನೊಮ್ಮೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಅಧೋಗತಿಯನ್ನ ಅವರು ಹೊಂದು ಬಿಡ್ತಾರೆ. ಹಾಗಾಗಿ ನಿನ್ನನ್ನು ಆಳುವಂತ ಕೆಲಸಕ್ಕೆ ನಾನು ಹೋಗೋದಿಲ್ಲ ಅಂತ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಜವಾಗಿ ಎಲ್ಲ ವ್ಯಾಖ್ಯಾನಕಾರರು ಕೂಡ ಸಾಮ್ಯಂ ಎಂಬುದಾಗಿ ಏನೇ
ವ್ಯಾಖ್ಯಾನ ಮಾಡ್ತಾರೆ. ಸಾಮ್ಯಂ ತವೇಚ್ಛನ್, ನಿನಗೆ ನಿನ್ನ ಸಾಮ್ಯವನ್ನು ಬಯಸುವಂಥವನು, ನಿನ್ನ ಯಾರು ನೀನಾಗಬೇಕು ಅಂತ ಬಯಸ್ತಾರೋ, ಪರಮಾತ್ಮನಿಗೆ ನಾನು ಸಮಾನರಾಗಬೇಕೆಂದು ಬಯಸ್ತಾರೋ ಅವರು ಅಧಪಾತನ ಹೊಂದುತ್ತಾರೆ ಎಂಬುದಾಗಿ ತಿಳುತ್ತಾರೆ. ಅರೆ ಇನ್ನೊಂದು ಪಾಠಾಂತರ ಇದೆ ಇಲ್ಲಿ. ಸಾಮ್ಯಂ ಅಂತ ಇದೆ, ಇನ್ನೊಂದು ಸ್ವಾಮ್ಯಂ ಅಂತ ಪಾಠಾಂತರ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಪರಶುರಾಮ ದೇವರು ಹೇಳಿದ್ದೇನು, ನಾನಿದ್ದೇನೆ, ನನ್ನ ಬ್ರಹ್ಮವಿದ್ಯೆ ಇದೆ, ನನ್ನ ಆಯುಧಗಳು ಇದ್ದಾವೆ ಅಂತ ಹೇಳಿದ್ರು. ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಕೊನೆಗೆ ನಿನ್ನನ್ನು ತೆಗೆದುಕೊಳ್ಳಲಿಕ್ಕೆ ಯಾರು ಕೂಡ ಸಮರ್ಥರಲ್ಲ, ನಿನ್ನನ್ನ ಆಳಲಿಕ್ಕೆ ಯಾರು ಕೂಡ ಸಮರ್ಥರಲ್ಲ ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸ್ವಾಮ್ಯಂ ತವೇಚ್ಛನ್. ಸ್ವಾಮ್ಯ ಅಂದ್ರೆ ಪರಮಾತ್ಮನಿಗೆ ಸ್ವಾಮಿಯಾಗುವುದು ಅಂತ. ಅರ್ಥಾತ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಆಳ್ತಾ ಇದ್ದಾನೆ ಅಂತಂದ್ರೆ, ಮಹಾರಾಜ ಸೇವಕನನ್ನು ಆಳ್ತಾ ಇದ್ದಾನೆ, ಎಲ್ಲರನ್ನು ಕೂಡ ಆಳ್ತಾ ಇದ್ದಾನೆ. ಹಾಗಾಗಿ ಮಹಾರಾಜ ಏನಾದ, ಉಳಿದ ಎಲ್ಲರಿಗೂ ಕೂಡ ಸ್ವಾಮಿಯಾದ. ಹಾಗೆ ಪರಶುರಾಮ ದೇವರನ್ನ ದಾನವನ್ನಾಗಿ ಸ್ವೀಕಾರ ಮಾಡಿ ಅವನನ್ನ ದ್ರೋಣಾಚಾರ್ಯರು ಆಳಲಿಕ್ಕೆ ಶುರು ಮಾಡಿದರೆ, ಅವ ಪರಶುರಾಮ ದೇವರು ಏನಾಗ್ತಾರೆ, ಕೆಳಗಡೆ ಬರ್ತಾರೆ. ದ್ರೋಣಾಚಾರ್ಯ ಏನಾಗ್ತಾರೆ, ಸ್ವಾಮಿ ಆಗ್ತಾರೆ. ಪರಶುರಾಮ ದೇವರಿಗೆ ದ್ರೋಣಾಚಾರ್ಯ ಸ್ವಾಮಿ ಆಗ್ತಾರೆ. ಹಾಗಾಗಿ ಸ್ವಾಮ್ಯಂ ತವೇಚ್ಛನ್ ಪ್ರತಿಯಾತ್ಯದೋಹಿ, ನಿನಗೆ ಸಮಾನರಾದವರೇ ಯಾರು ಕೂಡ ಇಲ್ಲ. ಕೋನ್ಯಃ ಸದೃಶಸ್ತವೇಶ, ಪರಶುರಾಮ ದೇವರೇ ನಿನಗೆ ಸಮಾನರಾದವರೇ ಯಾರು ಕೂಡ ಇಲ್ಲ. ಅಂತಹದ್ರಲ್ಲಿ ನಿನ್ನ ಸ್ವಾಮ್ಯವನ್ನ, ಅರ್ಥಾತ್ ನಿನ್ನನ್ನ ದಾನವನ್ನಾಗಿ ಸ್ವೀಕಾರ ಮಾಡಿ ನಿನ್ನನ್ನ ಆಳಬೇಕು ಎಂದು ಬಯಸುವಂತಹ ವ್ಯಕ್ತಿ ಅವರೇನಾಗ್ತಾರೆ, ಇನ್ನೊಮ್ಮೆ ಎದ್ದು ಬರ್ಲಿಕ್ಕೆ ಆಗದೇ ಇರುವಂತಹ ಅಧಪಾತಕ್ಕೆ ಅವರು ಹೋಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಎರಡು ಪಾಠಾಂತರ ಇದೆ, ಒಂದು ಸಾಮ್ಯಂ ಅಂತ, ಇನ್ನೊಂದು ಸ್ವಾಮ್ಯಂ ಅಂತ. ಎರಡು ಪಾಠಾಂತರಗಳಲ್ಲಿ ಸ್ವಾಮ್ಯಂ ಅನ್ನೋದೇ ಹೆಚ್ಚು ಸ್ವರಸ ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ ಹಿಂದೆ ಈಗಾಗಲೇನೆ ಕೋನ್ಯ ಸದೃಶಸ್ತವೇಶ ಅಂತ, ನಿನಗೆ ಸದೃಶರು ಯಾರು ಕೂಡ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಸ್ವಾಮ್ಯಂ ತವೇಚ್ಛನ್, ಹಿಂದಿನ ಶ್ಲೋಕ ಮತ್ತು ಈ ಶ್ಲೋಕವನ್ನು ನಾವು ಒಟ್ಟಿಗೆ ಚಿಂತನೆ ಮಾಡಿದಾಗ ಹಿಂದೆ ಹೇಳಿದ್ದೇನು, ನಿನ್ನನ್ನ ಆಳ್ಲಿಕ್ಕೆ ಯಾರು ಕೂಡ ಸಮರ್ಥರಲ್ಲ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಈ ಶ್ಲೋಕದಲ್ಲೂ ಕೂಡ ಸ್ವಾಮ್ಯಂ ತವೇಚ್ಛನ್ ಅನ್ನೋದೇನು ಹೆಚ್ಚು ಸೊರಸಾಗುತ್ತೆ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ಎರಡೂ ರೀತಿಯಾದ ಪಾಠಗಳು ಕೂಡ ಇದ್ದಾವೆ. ಸಾಮ್ಯಂ ಅಂತ ಪಾಠವೂ ಕೂಡ ಇದೆ, ಸ್ವಾಮ್ಯಂ ಅಂತನೂ ಕೂಡ ಪಾಠ ಇದೆ. ಈ ರೀತಿಯಾಗಿ ಒಟ್ಟಿನಲ್ಲಿ ದ್ರೋಣಾಚಾರ್ಯ ಹೇಳ್ತಾ ಇರುವಂತಹ ಮಾತು, ನಿನ್ನಂತಹ ಸರ್ವೋತ್ತಮನಾದಂತಹ ವ್ಯಕ್ತಿಯನ್ನು ಪಡೆದು ಆಳ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀನು ಬೇಡ ಎಂಬುದಾಗಿ ದ್ರೋಣಾಚಾರ್ಯರು ಪರಮಾತ್ಮನಿಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಸರ್ವೋತ್ತಮಶೇಷ ತವೋಚ್ಚ ಶಸ್ತ್ರೈಹಿ ಕಾರ್ಯಂ ಕಿಮಸ್ಮಾಕಂ ಅನುದ್ಬಲಾನಾಂ. ವಿದ್ಯೈವ ದೇಯ ಭವತಾ ತತೋಜ ಸರ್ವಪ್ರಕಾಶಿನಿ ಅಮಲ ಸುಸೂಕ್ಷ್ಮ. ಒಂದು ನಿಮಿಷ. ಪದಚ್ಛೇದ. ಸರ್ವೋತ್ತಮಸ್ಯ ಈಶಾ ತವ ಉಚ್ಚಶಸ್ತ್ರೈಹಿ ಕಾರ್ಯಂ ಕಿಂ ಅಸ್ಮಾಕಂ ಅನುದ್ಬಲಾನಾಂ ವಿದ್ಯಾ ಏವ ದೇಯ ಭವತಾ ತತಃ ಅಜ ಸರ್ವಪ್ರಕಾಶಿನಿ ಅಮಲ ಸುಸೂಕ್ಷ್ಮ. ಹಾಗಾಗಿ ಪರಮಾತ್ಮ ನನಗೆ ನೀನು ಬೇಡ. ಇನ್ನು ಪರಶುರಾಮ ದೇವರು ಮುಂದೆ ಕೊಟ್ಟಂತ ಆಪ್ಷನ್ ಏನು, ನನ್ನ ನನ್ನ ವಿದ್ಯೆ ಇದೆ, ಆಯುಧ ಮತ್ತು ವಿದ್ಯೆ ಇದೆ ಅಂತ ಹೇಳಿದ್ರು. ಅದಕ್ಕೆ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ಪರಮಾತ್ಮ ನೀನೆಂಥವನು, ಈಶ
ಅಜ ಎಲ್ಲರಿಗೂ ಒಡೆಯನಾದಂಥವನು, ಅಜ ಹುಟ್ಟಿಲ್ಲದೆ ಇರುವಂತಹ ನೀನು ನಿನ್ನ ಆಯುಧಗಳನ್ನ ಇಟ್ಕೊಂಡು ನಾನೇ ಮಾಡ್ಲಿಕ್ಕೆ ಸಾಧ್ಯ ಅಂತ. ಯಾಕೆಂತಂದ್ರೆ ನೀನು ಸರ್ವೋತ್ತಮ, ನಿನ್ನ ಬಳಿ ಇರುವಂತಹ ಆಯುಧಗಳನ್ನ ಬೇರೆಯವರ ಕೈಯಲ್ಲಿ ಅಲಗಾಡಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅನುದ್ಬಲಾನಾಂ, ನಾವೆಲ್ಲರೂ ಕೂಡ ದುರ್ಬಲರು. ನೀನು ಇಡೀ ಜಗತ್ತನ್ನೇ ಹೊತ್ತಂತಹ ಪರಮಾತ್ಮ, ಕೂರ್ಮರೂಪಿ ಅಂತ ಪರಮಾತ್ಮ ನೀನು, ಇಡೀ ಜಗತ್ತನ್ನೇ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡಂತಹ ಮಹಾಬಲಶಾಲಿ. ನಾವು ನಿನ್ನ ಮುಂದೆ ಅತ್ಯಂತ ಅತ್ಯಂತ ಕೆಳಗಿನ ದುರ್ಬಲರಾದಂಥವ್ರು. ಹಾಗಾಗಿ ನಮ್ಮಂತಹ ದುರ್ಬಲರಿಗೆ ನಿನ್ನ ಶ್ರೇಷ್ಠವಾದಂತಹ ಆಯುಧಗಳು, ಉಚ್ಚ ಶಸ್ತ್ರೈಹಿ, ಪರಮಾತ್ಮನ ಆಯುಧಗಳು ಯಾವ ಕೂಡ ಯಾವುದೋ ಒಂದು ಮೆಟಲ್ ಇಂದ ಮಾಡಿದ್ದ ಅಲ್ಲ. ದೇವಾನು ದೇವತೆಗಳು ಅದಕ್ಕೆ ಅಭಿಮಾನಿಗಳಾಗಿರ್ತಾರೆ. ಇನ್ನೊಂದು ರೂಪದಿಂದಾಗಿ ಸಾಕ್ಷಾ ಪರಮಾತ್ಮನೇ ಒಂದು ರೂಪದಿಂದಾಗಿ ಆಯುಧವಾಗಿ ಇರ್ತಾನೆ. ಹಾಗಾಗಿ ನಿನ್ನ ಶಸ್ತ್ರಗಳು ಅತ್ಯಂತ ಉಚ್ಚವಾದಂತಹ ಶ್ರೇಷ್ಠವಾದಂತಹ ಶಸ್ತ್ರಗಳು. ಅದನ್ನ ಧಾರಣೆ ಮಾಡ್ಲಿಕ್ಕಾಗಲಿ ಪ್ರಯೋಗ ಮಾಡ್ಲಿಕ್ಕಾಗ್ಲಿ ನೀನೊಬ್ಬನೇ ಸಮರ್ಥ. ನಮ್ಮಂತಹ ಅನುದ್ಬಲರಿಗೆ, ದುರ್ಬಲರಿಗೆ ಅದನ್ನ ಮುಟ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಕಿಂ ಕಾರ್ಯಂ ಅಸ್ಮಾಕಂ, ನಿನ್ನ ಆಯುಧಗಳನ್ನ ಇಟ್ಕೊಂಡು ನಾನೇ ಮಾಡ್ಲಿ, ಅದರಿಂದ ನನಗೆ ಏನು ಕೂಡ ಪ್ರಯೋಜನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನೊಬ್ಬ ದುರ್ಬಲ. ಹಾಗಾಗಿ ಏನ್ ಬೇಡ, ನಿನ್ನ ಆಯುಧಗಳು ಕೂಡ ಬೇಡ. ಮತ್ತೇನ್ ಬೇಕು ಅಂತಂದ್ರೆ ವಿದ್ಯೆ ಇವ ದೇಯ, ನಿನ್ನ ಶ್ರೇಷ್ಠವಾದಂತಹ ವಿದ್ಯೆಯನ್ನೇ ನನಗೆ ಉಪದೇಶ ಮಾಡು, ಬ್ರಹ್ಮವಿದ್ಯೆಯನ್ನು ನನಗೆ ಉಪದೇಶ ಮಾಡು ಅಂತ ದ್ರೋಣಾಚಾರ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ವಿದ್ಯೆ ಎಂತಹದ್ದು? ಸರ್ವಪ್ರಕಾಶಿನಿ. ಆ ಪರಮಾತ್ಮನ ಬಗ್ಗೆ ಒಂದು ತಿಳಿದುಕೊಂಡ್ರೆ ಸಾಕು, ಅದೇನಾಗುತ್ತೆ, ಸರ್ವಪ್ರಕಾಶಿನಿ, ಎಲ್ಲದರ ಜ್ಞಾನವನ್ನು ಕೂಡ ನಮಗೆ ತಂದುಕೊಡುತ್ತೆ. ಮತ್ತು ಅಮಲ, ಅತ್ಯಂತ ಶ್ರೇಷ್ಠವಾದಂತಹ ವಿದ್ಯೆ, ಶುದ್ಧವಾದಂತಹ ವಿದ್ಯೆ. ಮತ್ತು ಸುಸೂಕ್ಷ್ಮ, ಅದೇನೋ ಸುಮ್ಮನೆ ಯಾರ್ಯಾರೋ ಕೇಳಿದ್ರೆ ಅರ್ಥವಾಗುವಂತ ವಿದ್ಯೆ ಅಲ್ಲ, ಅತ್ಯಂತ ಸೂಕ್ಷ್ಮವಾದಂತಹ ಗಹನವಾದಂತಹ ವಿದ್ಯೆ ಬ್ರಹ್ಮವಿದ್ಯೆ. ಹಾಗಾಗಿ ನನಗೇನ್ ಮಾಡು, ಅತ್ಯಂತ ಪರಿಶುದ್ಧವಾದಂತಹ ಸೂಕ್ಷ್ಮವಾದಂತಹ ಮತ್ತು ಸರ್ವಪ್ರಕಾಶಿನಿಯಾದಂತಹ, ಎಲ್ಲದರ ಬಗ್ಗೆಯೂ ನಮಗೆ ಬೆಳಕನ್ನ ಜ್ಞಾನವನ್ನು ಕೊಡುವಂತಹ ಆ ಬ್ರಹ್ಮವಿದ್ಯೆಯನ್ನ ನನಗೆ ನೀನು ಉಪದೇಶ ಮಾಡು ಅಂತ ದ್ರೋಣಾಚಾರ್ಯರು, ನೀನೂ ಬೇಡ ಆಯುಧಗಳೂ ಬೇಡ, ನಿನ್ನ ಬ್ರಹ್ಮವಿದ್ಯೆಯನ್ನು ಮಾತ್ರ ನನಗೆ ಉಪದೇಶ ಮಾಡು ಎಂಬುದಾಗಿ ಪರಶುರಾಮ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಇತೀರಿತಃ ತತ್ವ ವಿದ್ಯಾದಿಕಾಃ ಸಹ ವಿದ್ಯಾಃ ಸರ್ವಾಃ ಪ್ರದದೌ ಶಾಸ್ತ್ರಶಸ್ತ್ರಾಃ. ಅಬ್ದದ್ವಿಷಟ್ಕೇನ, ಸಮಾಪ್ಯತಾಃ ಸಹ ಯಯೌ ಸಖಾಯಂ ದ್ರುಪದಂ ಮಹಾತ್ಮ. ಪದಚ್ಛೇದ. ಇತಿ ಈರಿತಃ ತತ್ವವಿದ್ಯಾದಿಕಾಃ ಸಹ ವಿದ್ಯಾಃ ಸರ್ವಾಃ ಪ್ರದದೌ ಶಾಸ್ತ್ರಶಸ್ತ್ರಾಃ ಅಬ್ದದ್ವಿಷಟ್ಕೇನ ಸಮಾಪ್ಯ ತಾಃ ಸಹ ಯಯೌ ಸಖಾಯಂ ದ್ರುಪದಂ ಮಹಾತ್ಮ. ಈ ರೀತಿಯಾಗಿ ದ್ರೋಣಾಚಾರ್ಯರು ಹೇಳಿದಾಗ, ಇತಿ ಈರಿತಾಹ, ಈ ರೀತಿಯಾಗಿ ದ್ರೋಣಾಚಾರ್ಯರು ಹೇಳಿದಾಗ ಸಹ ಆ ಪರಶುರಾಮ ದೇವರು ಏನ್ ಮಾಡಿದ್ರು, ಶಾಸ್ತ್ರಶಸ್ತ್ರಾಹ ತತ್ವವಿದ್ಯಾದಿಕಾಹ, ತತ್ವವಿದ್ಯೆಯನ್ನು ಉಪದೇಶ ಮಾಡಿದ್ರು. ಅದರ ಜೊತೆ ಜೊತೆಗೇನೆ ಶಾಸ್ತ್ರಶಸ್ತ್ರಾಹ, ಅಸ್ತ್ರ ಮತ್ತು ಶಸ್ತ್ರಗಳ ವಿದ್ಯೆಯನ್ನು ಕೂಡ ಆ ಪರಶುರಾಮ ದೇವರು ದ್ರೋಣಾಚಾರ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಸರ್ವಾಹ ಪ್ರದದವು, ಕೇವಲ ಅದು ಮಾತ್ರ ಅಲ್ಲ, ಸಕಲ ವಿದ್ಯೆಗಳನ್ನು ಕೂಡ ಆ ದ್ರೋಣಾಚಾರ್ಯರಿಗೆ ಉಪದೇಶ ಮಾಡಿದರು ಸಾಕ್ಷಾತ್ ಪರಶುರಾಮ ರೂಪಿಯಾದಂತಹ ಪರಮಾತ್ಮ. ಎಷ್ಟು ವರ್ಷ ಅಧ್ಯಯನ ಮಾಡಿದ್ರು? ಅಬ್ದ ದ್ವಿಷಟ್ಕೇನ, ಷಟ್ಕ ಅಂತಂದ್ರೆ 6, ದ್ವಿಷಟ್ಕ ಅಂದ್ರೆ 6 ರ 2 12, ಅಬ್ದ ಅಂದ್ರೆ ವರ್ಷಗಳು, ಅಬ್ದ ದ್ವಿಷಟ್ಕ ಅರ್ಥಾತ್ 12 ವರ್ಷಗಳ ಕಾಲ
ಆ ಪರಶುರಾಮ ದೇವರ ಹತ್ತಿರ ದ್ರೋಣಾಚಾರ್ಯರು ಸಮಾಪ್ಯ ವಿದ್ಯಾಭ್ಯಾಸವನ್ನ ಮುಗಿಸಿದರು. ವಿದ್ಯಾಭ್ಯಾಸವನ್ನೆಲ್ಲ ಅಧ್ಯಯನ ಮಾಡಿದ್ರು, ಚೆನ್ನಾಗಿ ಅಧ್ಯಯನ ಮಾಡಿದ್ರು, ಆಯ್ತು. ಆದ್ರೆ ಬಂದ ಉದ್ದೇಶ ಏನು? ಆಕಳು ಬೇಕು ಅಂತ. ವಿದ್ಯೆ ಸಿಕ್ತು, ಶಸ್ತ್ರಾಸ್ತ್ರ ವಿದ್ಯೆಯು ಸಿಕ್ತು, ತತ್ವವಿದ್ಯೆಯು ಸಿಕ್ತು, ಆದ್ರೆ ಆಕಳು ಸಿಗಲಿಲ್ಲ. ಹಾಗಾಗಿ ದ್ರುಪದನ ಹತ್ತಿರ ಹೋಗೋಣ ಅಂತ ತಮ್ಮ ಬಾಲ್ಯದ ಮಿತ್ರನಾದಂತಹ ದ್ರುಪದನ ಹತ್ತಿರ ದ್ರೋಣಾಚಾರ್ಯರು ಹೋಗ್ತಾ ಇದ್ದಾರೆ. ಹೀಗೆ ದ್ರೋಣಾಚಾರ್ಯರು ಬಂದಿದ್ಯಾಕೆ? ಆಕಳು ಬೇಕು, ಮಗನಿಗೆ ಹಾಲು ಕುಡಿಸಬೇಕು ಅಂತ. ಆದರೆ ಅಲ್ಲೇನಾಗ್ಬಿಡ್ತು, ಆ ತತ್ವವಿದ್ಯೆಯ ಉಪದೇಶ ಪಡಿಬೇಕು ಅಂತ 12 ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಿಬಿಟ್ರು. ಹಿಂದೆ ನಾವು ಇದೇ 15ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಒಂದು ಮಾತನ್ನ ಕೇಳಿದ್ವಿ. ತೇ ಪಂಚ ಪಾಂಡುತನಯಾಹ ಮುಮುದುಹು ನಿತಾಂತಂ ಅಂತ. ಈ ಪಾಂಡವರೆಲ್ಲರೂ ಕೂಡ ಒಳ್ಳೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ವಿಶೇಷವಾಗಿ ಆನಂದವನ್ನು ಪಟ್ರು, ಮುಮುದುಹು ಅಂತ ಹೇಳಿದ್ರು ಆಚಾರ್ಯರು. ಹಾಗೆ ಒಬ್ಬ ಸಾಧಕನಾದಂತಹ ಜೀವಿಗೆ ನಿಜವಾದಂತಹ ಆನಂದ ಯಾವಾಗ ಆಗುತ್ತೆ ಅಂತಂದ್ರೆ ತತ್ವಜ್ಞಾನದಿಂದಾಗಿ ಆಗುತ್ತೆ ಅಂತೆ. ಹೀಗೆ ದ್ರೋಣಾಚಾರ್ಯರು ಕೂಡ ತಾವು ಬಂದಂತಹ ಕಾರಣವನ್ನೇ ಮರೆತು, ಸ್ವತಃ ದೊಡ್ಡ ಜ್ಞಾನಿಗಳು, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಅವತಾರ. ಬೃಹಸ್ಪತ್ಯಾಚಾರ್ಯರು ಯಾರು? ದೇವತೆಗಳ ಗುರುಗಳು. ಎಲ್ಲ ದೇವತೆಗಳಿಗೂ ಕೂಡ ಉಪದೇಶ ಮಾಡುವಂತಹ ಗುರುಸ್ಥಾನದಲ್ಲಿರುವಂತಹ ದೊಡ್ಡ ಜ್ಞಾನಿಗಳು ಬೃಹಸ್ಪತ್ಯಾಚಾರ್ಯರು. ಅವರ ಅವತಾರ ದ್ರೋಣಾಚಾರ್ಯರು. ಹಾಗಾಗಿ ಸಹಜವಾದಂತಹ ಆ ಜ್ಞಾನದ ಪಿಪಾಸೆ, ಜ್ಞಾನವನ್ನು ಪಡೆಯಬೇಕಂತ ಅಪೇಕ್ಷೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಸಾಕ್ಷಾತ್ ಪರಶುರಾಮ ದೇವರೇನೆ ಗುರುಗಳಾಗಿ ಸಿಕ್ಕಾಗ, ಯಾರೋ ಸಾಮಾನ್ಯ ಗುರುಗಳು ಸಿಕ್ಕಾಗಲೇನೆ ಸಾಧಕರಾದಂತಹ ಜೀವಿಗೆ ಭಾರಿ ಆನಂದ ಆಗುತ್ತೆ. ಅಂತಹದರಲ್ಲಿ ತ್ರೈಲೋಕ್ಯ ಗುರುಗಳಾದಂತಹ, ಎಲ್ಲರಿಗೂ ಗುರುಗಳು, ಬ್ರಹ್ಮಾದಿ ದೇವಾನ ದೇವತೆಗಳಿಗೂ ಕೂಡ ಗುರುವಾದಂತಹ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ, ಈಶಾವಾಸ್ಯ ಉಪನಿಷತ್ನಲ್ಲಿ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ ದೇವಿಗೂ ಕೂಡ ಜ್ಞಾನವನ್ನು ಕೊಡುವಂಥವರು ಪರಮಾತ್ಮ ಅಂತ. ಹಾಗಾಗಿ ಅಂತಹ ಪರಮಾತ್ಮನೇ ಗುರುವಾಗಿ ಸಿಕ್ಕಾಗ, ಪಾಠ ಹೇಳ್ತೀನಿ ಸಿಕ್ಕಾಗ ಬಿಡ್ಲಿಕ್ಕೆ ಹೇಗೆ ಸಾಧ್ಯ ದ್ರೋಣಾಚಾರ್ಯರಂತಹ ಜ್ಞಾನಿಗಳು? ಹಾಗಾಗಿ ಎಲ್ಲವನ್ನು ಕೂಡ ಮರೆತು ಆ ಜ್ಞಾನದಲ್ಲಿಯೇ ಆನಂದವನ್ನು ಕೊಂಡು 12 ವರ್ಷಗಳ ಕಾಲ ದೀರ್ಘವಾದಂತಹ ಅಧ್ಯಯನವನ್ನು ಮಾಡಿ ಮುಂದೆ ತಮ್ಮ ಗೆಳೆಯನಾದಂತಹ ದ್ರುಪದನ ಹತ್ತಿರ ಅವರು ಹೋಗ್ತಾ ಇದ್ದಾರೆ. ಮುಂದೆ ದಾನೇರ್ಧ ರಾಜ್ಯಸ್ಯ ಹಿ ತತ್ಪ್ರತಿಜ್ಞಾಂ ಸಂಸ್ಮೃತ್ಯ ಪೂರ್ವಾಂ ಉಪಯಾತಂ ಸಖಾಯಂ. ಸಖಾ ತವಾಸ್ಮೀತಿ ಜಗಾದ ತವೋದಿತೋಪಿ ತದೋದಿತೋಪಿ ಜಗಾದ ವಾಕ್ಯಂ ದ್ರುಪದೋತಿ ದರ್ಪಾತ್. ಪದಚ್ಛೇದ. ದಾನೆ ಅರ್ಧರಾಜ್ಯಸ್ಯ ಹಿ ತತ್ ಪ್ರತಿಜ್ಞಾಂ ಸಂಸ್ಮೃತ್ಯ ಪೂರ್ವಾಂ ಉಪಯಾತಂ ಸಖಾಯಂ. ಸಖಾ ತವ ಅಸ್ಮಿ ಇತಿ ತದಾ ಉದಿತಃ ಅಪಿ ಜಗಾದ ವಾಕ್ಯಂ ದ್ರುಪದಃ ಅತಿದರ್ಪಾತ್. ಯಾಕೆ ಬಂದು ದ್ರುಪದನ ಹತ್ತಿರ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ದ್ರೋಣಾಚಾರ್ಯರು ಮತ್ತು ದ್ರುಪದ ಬಾಲ್ಯದ ಸ್ನೇಹಿತರು. ದ್ರೋಣಾಚಾರ್ಯರ ತಂದೆಯಾದಂತಹ ಭರದ್ವಾಜರ ಬಳಿಯೇನೆ ಇಬ್ಬರು ಕೂಡ ಅಧ್ಯಯನ ಮಾಡಿದ್ದು. ಹಾಗಾಗಿ ಒಂದು ಸಂದರ್ಭ ಏನಾಗಿತ್ತು, ಬಾಲ್ಯದ ವಯಸ್ಸು. ಆವಾಗ ದ್ರುಪದ ಹೇಳಿರ್ತಾನೆ, ದ್ರೋಣ, ನಾನು ಮುಂದೆ ರಾಜನಾಗ್ತೇನೆ, ನನ್ನ ರಾಜ್ಯಕ್ಕೆ, ನಾನು ಪಾಂಚಾಲ ದೇಶಕ್ಕೆ ರಾಜನಾಗ್ತೇನೆ, ಆವಾಗ ಅರ್ಧ ರಾಜ್ಯವನ್ನ ನಿನಗೆ ಕೊಡ್ತೇನೆ ಅಂತ ದ್ರುಪದ ಹೇಳಿದ್ದ. ಹಾಗಾಗಿ ದಾನೇರ್ಧ ರಾಜ್ಯಸ್ಯ ತತ್ ಪ್ರತಿಜ್ಞಾಂ, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ, ಅಧ್ಯಯನ ಎಲ್ಲ ಮುಗಿದ ಮೇಲೆ ಹೇಳಿದ್ದು, ನಾನು ನನ್ನ ಅರ್ಧ ರಾಜ್ಯ ನಿನಗೆ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೇಳಿದ್ದ ಅಂತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಮಾತಿಗೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ರು. ಅದರಲ್ಲೂ ಕೂಡ ಪ್ರತಿಜ್ಞೆ ಮಾಡಿದ್ರು ಅಂತಂದ್ರೆ
ಅದನ್ನು ನಡೆಸೇ ತೀರ್ತಾರೆ ಅಂತ. ಹಾಗಾಗಿ ಅವನು ಪ್ರತಿಜ್ಞೆ ಮಾಡಿದ್ದ. ಅಂತಹ ಆ ಪೂರ್ವಾಂ ಪ್ರತಿಜ್ಞಾಂ ಸಂಸ್ಮೃತ್ಯ, ಹಿಂದೆ ಮಾಡಿದಂತಹ ಪ್ರತಿಜ್ಞೆಯನ್ನ ನೆನಪಿಸಿಕೊಂಡಂತಹ ಆ ದ್ರೋಣಾಚಾರ್ಯರು ನೇರವಾಗಿ ದ್ರುಪದನ ಹತ್ತಿರ ಹೋದ್ರು. ಅವ್ರಿಗಿನ ಅರ್ಧ ರಾಜ್ಯ ಬೇಕಾಗಿದ್ದಿಲ್ಲ, ಅವ್ರಿಗೆ ಬೇಕಾದದ್ದು ಕೇವಲ ಒಂದು ಆಕಳು ಮಾತ್ರ. ಹಾಗಾಗಿ ಸಖಾಯಂ ಉಪಯಾತಂ, ತನ್ನ ಸ್ನೇಹಿತನ ಹತ್ತಿರ ಬಂದ್ರು. ಬಂದದ್ದು ಹೇಳಿದ್ದೇನು? ಸಖಾ ತವಾಸ್ಮೀತಿ, ದ್ರುಪದ ನಾನು ನಿನ್ನ ಗೆಳೆಯನಾಗಿದ್ದೇನೆ ಎಂಬುದಾಗಿ ಹೇಳಿದರು ಸಹಜವಾಗಿ. ಆ ರೀತಿ ಹೇಳಿದಾಗ ದ್ರುಪದನಿಗೆ ಭಾರಿ ದರ್ಪ ಬಂತು, ಅಹಂಕಾರ ಬಂತು. ನಾನೊಬ್ಬ ಶ್ರೇಷ್ಠನಾದಂತಹ ರಾಜ, ಇವನ್ ಯಾರೋ ಸಾಮಾನ್ಯ ಬಡವನಾದಂತಹ ಬ್ರಾಹ್ಮಣ ಅಂತ ತನ್ನ ಆ ಬಾಲ್ಯದ ಸ್ನೇಹಿತನ ಮೇಲೆ, ಅದರಲ್ಲೂ ತನ್ನ ಗುರುಗಳ ಮಗನ ಮೇಲೆ ಅವರೇನ್ ಮಾಡಿದ್ರು, ಅಪಮಾನದಿಂದಾಗಿ ಭಾರಿ ಅಹಂಕಾರದಿಂದಾಗಿ ಮುಂದೆ ಹೇಳುವಂತಹ ಮಾತನ್ನ ಹೇಳಿದ. ದ್ರುಪದ ಮಹಾರಾಜ ಅವರಿಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಮುಂದೆ ಹೇಳುವಂತಹ ಮಾತನ್ನ ಹೇಳಿದ. ಏನು? ನನಿರ್ಧನೋ ರಾಜಸಖೋ ಭವೇತ ಯಥೇಷ್ಟತೋ ವಿಪ್ರ ಗಚ್ಚೇತಿ ದೈವಾತ್. ಇತೀರಿತೆ ಸ್ಯಾಶು ಬಭೂವ ಕೋಪೋ ಜಿತೇಂದ್ರಿಯಸ್ಯಾಪಿ ಮುನೇರ್ ಹರಿಚ್ಛಯ. ಪದಚ್ಛೇದ. ನ ನಿರ್ಧನಃ ರಾಜಸಖಃ ಭವೇತ ಯಥೇಷ್ಟತಃ ಗಚ್ಚ, ಯಥೇಷ್ಟತಃ ವಿಪ್ರ ಗಚ್ಚ ಇತಿ ದೈವಾತ್. ಇತಿ ಈ ರೀತೆ ಅಸ್ಯ ಆಶು ಬಭೂವ ಕೋಪಃ ಜಿತೇಂದ್ರಿಯಸ್ಯ ಅಪಿ ಮುನೇಃ ಹರೀಚ್ಛಯ. ದ್ರುಪದ ಹೇಳಿದ, ನೀನಿಂತವನು ನಿರ್ಧನ, ಒಬ್ಬ ಬಡವ, ನಿನ್ನಲ್ಲಿ ಹಣವೇ ಇಲ್ಲ. ನಿನ್ನಂತಹ ಹಣ ಇಲ್ಲದೆ ಇರುವಂತಹ ವ್ಯಕ್ತಿ ರಾಜಸಖಃ ನಭವೇತ, ನನ್ನಂತಹ ಶ್ರೀಮಂತನಾದಂತಹ ರಾಜನಿಗೆ ಸ್ನೇಹಿತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಸ್ನೇಹಿತರಾಗ್ಬೇಕು ಅಂತ ಹೇಳಿದ್ರೆ ಸಮಾನವಾದಂತಹ ಯೋಗ್ಯತೆ ಎಲ್ಲವೂ ಕೂಡ ಇರಬೇಕು ಅಂತ ಅನೇಕ ನಮಗೆ ವಾಕ್ಯಗಳು ಸಿಗ್ತವೆ. ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ ಒಬ್ಬ ಕವಿ ಹೇಳ್ತಾನೆ. ಒಂದು ಸಖ್ಯ ಸ್ನೇಹ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಂದ ಸಮಾನವಾದಂತಹ ಶೀಲ ನಡವಳಿಕೆ ಇರಬೇಕು ಅಂತೆ, ಅಥವಾ ಸಮಾನವಾದಂತಹ ವ್ಯಸನ ಇರಬೇಕು, ಚಟ ಇರಬೇಕು ಅಂತೆ. ಇವತ್ತು ಅನೇಕ ಜನ ಹೋಗಿ ಸ್ನೇಹಿತರಾಗಿರ್ತಾರೆ ರಾತ್ರಿ ಸಂದರ್ಭದಲ್ಲಿ. ಯಾಕೆ? ಇಬ್ಬರಿಗೂ ಒಂದೇ ಚಟ ಇರುತ್ತೆ, ಹೋಗಿ ಮದ್ಯಪಾನ ಮಾಡೋದು. ಹಾಗೆ ಮದ್ಯಪಾನ ಮಾಡ್ತಾ ಮಾಡ್ತಾ ಸ್ನೇಹಿತರಾಗಿ ಬಿಡುತ್ತೆ. ಹೀಗೆ ಒಂದ ಸಮಾನವಾದಂತಹ ನಡವಳಿಕೆ, ಉತ್ತಮ ನಡವಳಿಕೆ ಇರಬೇಕು, ಅಥವಾ ಸಮಾನವಾದಂತಹ ವ್ಯಸನ ಚಟ ಇರಬೇಕು. ಆ ರೀತಿಯಾಗಿ ಸ್ನೇಹ ಬೆಳೆಯುತ್ತೆ ಅಂತ ಒಬ್ಬ ಕವಿ ಹೇಳ್ತಾನೆ. ಹಾಗೆ ಅದೇ ರೀತಿಯಾಗಿ ಸಮಾನವಾದಂತಹ ಅಂತಸ್ತೆಲ್ಲ ಕೂಡ ಇರಬೇಕು. ಇಲ್ಲಿ ನೀನೊಬ್ಬ ದಟ್ಟ ದರಿದ್ರ, ನಾನೊಬ್ಬ ಶ್ರೇಷ್ಠನಂತಹ ರಾಜ, ಹಾಗಾಗಿ ನನಗೂ ನಿನಗೂ ಸ್ನೇಹ ಕೊಡೋದಿಲ್ಲ. ನ ರಾಜಸಖೋ ಭವೇತ, ಹಾಗಾಗಿ ನಾನ್ ನಿನಗೆ ಏನು ಕೊಡೋದಿಲ್ಲ. ಯಥೇಷ್ಟತೋ ವಿಪ್ರ ಗಚ್ಚೇತಿ ದೈವಾತ್, ಯಥೇಷ್ಟ ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿಗೆ ಹೋಗು, ಇಲ್ಲಂತೂ ಇರಬೇಡ ಅಂತ ಮನೆಗೆ ಬಂದಂತಹ ಬ್ರಾಹ್ಮಣನಿಗೆ, ಅದರಲ್ಲೂ ಕೂಡ ತನ್ನ ಸ್ನೇಹಿತ, ಅದರಲ್ಲೂ ತಾನು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಅದಕ್ಕಿಂತ ಹೆಚ್ಚು ಅವನ್ಯಾರು? ತನ್ನ ಗುರುಗಳ ಮಗ, ಗುರುಪುತ್ರ. ಅಂತಹ ಶ್ರೇಷ್ಠನಾದಂತಹ ದ್ರೋಣಾಚಾರ್ಯರಂತಹ ಬ್ರಾಹ್ಮಣನಿಗೆ ದ್ರುಪದ ಈ ರೀತಿಯಾಗಿ ಹೇಳಿದ. ದ್ರುಪದನೇನು ಕೆಟ್ಟವನಲ್ಲ. ಮತ್ಯಾಕೆ ಈ ರೀತಿ ಹೇಳಿದ ಅಂತಂದ್ರೆ, ಆಚಾರ್ಯ ಹೇಳ್ತಾ ಇದ್ದಾರೆ, ದೈವದ ಪ್ರೇರಣೆಯಿಂದಾಗಿ ಮುಂದೆ ಮಹಾಭಾರತ ಯುದ್ಧ ನಡಿಬೇಕು. ಆ ಮಹಾಭಾರತ ಯುದ್ಧಕ್ಕೆ ಅನೇಕ ಕಾರಣಗಳಿದ್ದಾವೆ, ಇದೊಂದೇ ಕಾರಣ ಅಂತಲ್ಲ, ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಒಂದು ಕಾರಣ ಇದು. ಈ ದ್ರೋಣಾಚಾರ್ಯರಿಗೆ ಸಿಟ್ಟು ಬರಬೇಕು, ಅವರು ಹೋಗಿ ಕೌರವರನ್ನ ಪಾಂಡವರನ್ನ ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ಬೇಕು, ಅವರಿಗೆಲ್ಲವನ್ನು ಕೂಡ ಉಪದೇಶ ಮಾಡಬೇಕು. ಹೀಗೆ ಒಂದು ಕಾರಣ ಇದು. ಹಾಗಾಗಿ ಏನ್ ಮಾಡಿದ್ರು,
ಗಚ್ಚೇತಿ ದೈವಾತ್, ದೈವದ ಪ್ರೇರಣೆಯಿಂದಾಗಿ, ವಿಧಿಯ ಪ್ರೇರಣೆಯಿಂದಾಗಿ ದೃಪದ ಈ ರೀತಿಯ ಅಂತ ಒಂದು ಮಾತನ್ನ ಹೇಳಿದ. ಈ ರೀತಿಯಾಗಿ ಮಾತನ್ನ ಹೇಳಿದಾಗ ದ್ರೋಣಾಚಾರ್ಯರು ಸಾಮಾನ್ಯರಲ್ಲ. ಇಷ್ಟು ವರ್ಷಗಳ ಕಾಲ ಅಪ್ರತಿಗ್ರಹ ವೃತ್ತಿಯಿಂದಾಗಿ ಜೀವನವನ್ನ ಮಾಡಬೇಕು. ಮನೆಯಲ್ಲಿ ಎಂತಹ ಬಡತನ, ಮಗುವಿಗೆ ಹಾಲು ಕೊಡಲಿಕ್ಕೆ ಆಗದೇ ಇರುವಷ್ಟು ಬಡತನ ಇದೆ. ಅಂತಹ ಕಠಿಣ ಸಂದರ್ಭದಲ್ಲೂ ಕೂಡ ಪ್ರತಿಗ್ರಹವನ್ನು ಮಾಡದೇನೆ ಇಷ್ಟು ದೊಡ್ಡ ತ್ಯಾಗಮಯವಾದಂತಹ ಜೀವನ ಮಾಡಬೇಕು ಅಂತಂದ್ರೆ ಉತ್ತಮವಾದಂತಹ ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ದ್ರೋಣಾಚಾರ್ಯರು ಎಂಥವರು ಜಿತೇಂದ್ರಿಯಸ್ಯ, ಉತ್ತಮವಾದಂತಹ ಇಂದ್ರಿಯ ನಿಗ್ರಹ ಇರುವಂತಹ ವ್ಯಕ್ತಿ. ಅಂತಹ ದ್ರೋಣಾಚಾರ್ಯರು ಕೂಡ ಏನ್ವಾಯ್ತು ಅಂತೆ, ಆಶು ಬಭೂವ ಕೋಪಃ, ತಕ್ಷಣ ಸಿಟ್ಟು ಬಂತು ಅಂತೆ. ಅದೇಗ್ ಬಂತು ಅಷ್ಟು ದೊಡ್ಡ ಇಂದ್ರಿಯ ನಿಗ್ರಹ ಇರುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಹರಿಚ್ಛಯ, ಅದು ಕೂಡ ಪರಮಾತ್ಮನ ಇಚ್ಛೆಯಂತೆ ಸಿಟ್ಟು ಬಂತು ಅಂತೆ. ಅಂದ್ರೆ ಎಲ್ಲದಕ್ಕೂ ಕೂಡ ಮೂಲ ಸೂತ್ರ ಆ ಪರಮಾತ್ಮನ ಇಚ್ಛೆ. ದೃಪದ ಆ ರೀತಿಯಾಗಿ ಹೇಳಿಕ್ ಕೂಡ ದೈವ ಕಾರಣ, ಪರಮಾತ್ಮ ಕಾರಣ. ಆ ಮಾತನ್ನ ಕೇಳಿದಾಗ ಈ ದ್ರೋಣಾಚಾರ್ಯರಿಗೆ ಕೋಪ ಬರ್ಲಿಕ್ಕೂ ಕೂಡ ಏನ್ ಕಾರಣ, ಪರಮಾತ್ಮ ಇಚ್ಛೆಯೇ ಕಾರಣ. ಒಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಪ್ರಸಂಗ ನಡೆಯಿತು. ಅದರಿಂದ ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ಪ್ರತಿಗ್ರಹಾತ್ ಸನ್ನಿವೃತ್ತೇನ ಸೋಯಂ ಮಯಾ ಪ್ರಾಪ್ತೋ ಮತ್ ಪಿತುಃ ಶಿಷ್ಯಕತ್ವಾತ್. ಪಿತುಃ ಶಿಷ್ಯೋ ಖ್ಯಾತ್ಮಶಿಷ್ಯೋ ಭವೇತ ಶಿಷ್ಯಸ್ಯಾರ್ಥಃ ಸ್ವೀಯ ಏವೇತಿ ಮತ್ವಾ. ತಚ್ಛೇದ ಪ್ರತಿಗ್ರಹಾತ್ ಸನ್ನಿವೃತ್ತೇನ ಸಹ ಅಯಂ ಮಯಾ ಪ್ರಾಪ್ತಃ ಮತ್ ಪಿತುಃ ಶಿಷ್ಯಕತ್ವಾತ್. ಪಿತುಃ ಶಿಷ್ಯಃ ಹಿ ಆತ್ಮಶಿಷ್ಯಃ ಭವೇತ ಶಿಷ್ಯಸ್ಯ ಅರ್ಥಃ ಸ್ವೀಯಃ ಏವ ಇತಿ ಮತ್ವಾ. ದ್ರೋಣಾಚಾರ್ಯರು ಮೊದಲು ಹೋಗಿದ್ದ ಯಾರ ಹತ್ರ, ಪರಮಾತ್ಮನ ಹತ್ತಿರ. ಯಾಕೆಂದ್ರೆ ಪರಮಾತ್ಮನ ಹತ್ತಿರ ಸ್ವೀಕಾರ ಮಾಡಿದ್ರೆ ಅದು ದಾನ ತೆಗೆದುಕೊಂಡಂತೆ ಆಗುವುದಿಲ್ಲ. ಯಾಕೆಂದ್ರೆ ಪರಮಾತ್ಮ ಎಲ್ಲರಿಗೂ ತಂದೆಯಂತೆ ಇರುವಂತವನು ಅಂತ ಆ ಹಿನ್ನೆಲೆಯಲ್ಲಿ ಹೋಗಿದ್ದು. ತಮ್ಮ ಪ್ರತಿಗ್ರಹ ನಿಯಮವನ್ನ ಅಲ್ಲೂ ಕೂಡ ದ್ರೋಣಾಚಾರ್ಯ ಮುರಿದಿಲ್ಲ. ದೃಪದನ ಹತ್ರ ಬಂದ್ರು. ದೃಪದನ ಹತ್ರ ಬಂದ್ರು ಅಂದ ತಕ್ಷಣ ಮತ್ತೇನೋ ತಮ್ಮ ಅಪ್ರತಿಗ್ರಹ ನಿಯಮವನ್ನು ಮುರಿದ್ರ ಅಂತ ಕೇಳಿದ್ರೆ ಇಲ್ಲೂ ಕೂಡ ಮುರಿಲಿಲ್ಲ ಅಂತೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಪ್ರತಿಗ್ರಹ ಸನ್ನಿವೃತ್ತೇನ, ಪ್ರತಿಗ್ರಹ ಮಾಡುವುದನ್ನು ಬಿಟ್ಟಂತಹ ದ್ರೋಣಾಚಾರ್ಯರು ಇಲ್ಲೂ ಬಂದಿದ್ದು ಯಾಕೆ ಬಂದ್ರು ಅಂತಂದ್ರೆ, ದೃಪದ ಯಾರು ಹಿಂದೆ ಹೇಳಿದಂತೆ ಮತ್ ಪಿತುಃ ಶಿಷ್ಯ, ಅವನು ನನ್ನ ತಂದೆಯ ಶಿಷ್ಯ, ನನ್ನ ತಂದೆಯಾದಂತಹ ಭರದ್ವಾಜರ ಶಿಷ್ಯ. ತಂದೆಯ ಶಿಷ್ಯ ಏನಾಗ್ತಾನೆ, ಆ ಪಿತುಃ ಶಿಷ್ಯ ಹಿ ಆತ್ಮಶಿಷ್ಯ, ತಂದೆಯ ಶಿಷ್ಯ ಮಗನಿಗೂ ಕೂಡ ಶಿಷ್ಯನಂತೆ. ಯಾವಾಗ ಆ ಮಗ ತಂದೆಯಂತೆ ಯೋಗ್ಯನಾಗಿದ್ದರೆ ತಂದೆಯ ಶಿಷ್ಯ ಮಗನಿಗೂ ಶಿಷ್ಯನಾಗ್ತಾನೆ. ಒಬ್ಬ ವ್ಯಕ್ತಿಯ ಹತ್ರ ಅರ್ಥಾತ್ ಈಗ ದೃಪದ ಭರದ್ವಾಜರ ಹತ್ತಿರ ಅಧ್ಯಯನ ಮಾಡಿದ್ದಾನೆ. ಭರದ್ವಾಜರು ಅತ್ಯಂತ ಶ್ರೇಷ್ಠರಾದಂತಹ ಜ್ಞಾನಿಗಳು. ಆ ಭರದ್ವಾಜರ ಮಗ ದ್ರೋಣಾಚಾರ್ಯ ಏನಾಗಿದ್ದಾರೆ, ಅಷ್ಟೇ ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಹಾಗಾಗಿ ದೃಪದ ಭರದ್ವಾಜರಿಗೆ ಹೇಗೆ ಶಿಷ್ಯನೋ ಅದೇ ರೀತಿಯಾಗಿ ಭರದ್ವಾಜರ ಮಗನಾದಂತಹ ದ್ರೋಣಾಚಾರ್ಯರಿಗೂ ಕೂಡ ಶಿಷ್ಯ ಇದ್ದಂತೆ. ಪಿತುಃ ಶಿಷ್ಯ ಈ ಆತ್ಮಶಿಷ್ಯೋ ಭವೇತ. ಹಾಗಾಗಿ ಏನಾಗುತ್ತೆ, ಶಿಷ್ಯಸ್ಯ ಅರ್ಥ ಸ್ವೀಯ, ಶಿಷ್ಯನ ಸಂಪತ್ತೆಲ್ಲವೂ ಕೂಡ ಗುರುಗಳದ್ದೇ ಅಂತ ಶಾಸ್ತ್ರದ ವಾಣಿ. ಅಂದ್ರೆ ಶಿಷ್ಯ ಏನಾದ್ರೂ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಏನು, ಅವನಿಗಿರುವಂತಹ ಜ್ಞಾನ. ಆ ಜ್ಞಾನ ಕೊಟ್ಟಿದ್ದ್ಯಾರು, ಗುರುಗಳು. ಹಾಗಾಗಿ ಹಿಂದಿನ ಕಾಲದಲ್ಲಿ ಶಿಷ್ಯನ ಸಂಪತ್ತೆಲ್ಲವೂ ಕೂಡ ಗುರುಗಳದ್ದೇ ಆಗಿತ್ತು. ಅರ್ಥಾತ್ ಗುರುಗಳಿಗೆ ಅದರ ಮೇಲೆ ಅಧಿಕಾರ ಇತ್ತು ಅಂತ. ಹಾಗಾಗಿ ಇಲ್ಲಿ ಏನಾಯ್ತು, ದೃಪದ ಭರದ್ವಾಜರ ಶಿಷ್ಯ.
ಭರದ್ವಾಜನ ಮಗ ಯಾರು? ದ್ರೋಣಾಚಾರ್ಯರು. ಹಾಗಾಗಿ ದೃಪದನ ಸಂಪತ್ತಿನ ಮೇಲೆ ದ್ರೋಣಾಚಾರ್ಯರಿಗೂ ಒಂದು ಹಂತದ ಅಧಿಕಾರ ಇದೆ. ಅದಕ್ಕಿಂತ ಪ್ರಧಾನವಾಗಿ ದೃಪದ ಪ್ರತಿಜ್ಞೆಯನ್ನ ಮಾಡಿದ್ದಾನೆ, ಅರ್ಧ ರಾಜ್ಯ ಕೊಡ್ತೇನೆ ಅಂತ. ದ್ರೋಣಾಚಾರ್ಯರೇನು ಇಲ್ಲಿ ಅರ್ಧ ರಾಜ್ಯ ಕೇಳಿಕ್ ಬಂದಿಲ್ಲ, ಅವರಿಗೆ ಅದು ಯಾವ ಆಸೆ ಕೂಡ ಇಲ್ಲ, ಬೇಕಾದದ್ದು ಒಂದು ಹಸು ಮಾತ್ರ. ಅದಕ್ಕೆ ಹೇಳ್ತಾ ಇದ್ದಾರೆ, ಶಿಷ್ಯಸ್ಯ ಅರ್ಥ ಸ್ವೀಯ ಏವೇತಿ ಮತ್ವ. ಶಿಷ್ಯನ ಸಂಪತ್ತು ಗುರುಗಳ ಸಂಪತ್ತು, ಹಾಗಾಗಿ ಇದು ನನ್ನದೇ ಸಂಪತ್ತು ಎನ್ನುವಂತ ಭಾವನೆಯಿಂದಾಗಿ ನಾನು ಬಂದೆ ಅಂತ. ಒಟ್ಟಿನಲ್ಲಿ ದ್ರೋಣಾಚಾರ್ಯರ ಅಭಿಪ್ರಾಯ ಇಷ್ಟು, ಪ್ರತಿಗ್ರಹ ವೃತ್ತಿಯನ್ನು ನಾನು ಬಿಟ್ಟಿದ್ದೇನೆ, ಅದನ್ನು ನಾನು ಇಲ್ಲಿ ಕೂಡ ಭಂಗ ಮಾಡಬಾರದು. ದೃಪದನ ಹತ್ತಿರ ನಾನು ಒಂದು ಆಕಳನ್ನು ಸ್ವೀಕಾರ ಮಾಡಿದರೆ ಅದೇನಾಗೋದಿಲ್ಲ, ದಾನ ತೆಗೆದುಕೊಂಡಂತೆ ಆಗುವುದಿಲ್ಲ ಅನ್ನುವಂತಹ ಅಚಲವಾದಂತಹ ಧರ್ಮ ನಿಷ್ಠೆ ದ್ರೋಣಾಚಾರ್ಯರಲ್ಲಿ ಇತ್ತು. ಅದಕ್ಕೆ ಕಾರಣ ಇಷ್ಟು, ತಮ್ಮ ತಂದೆಯ ಶಿಷ್ಯ ಇವನು, ತಮ್ಮ ತಂದೆಯ ಶಿಷ್ಯ ತನಗೂ ಶಿಷ್ಯ ಇದ್ದಂತೆ, ಶಿಷ್ಯನ ಸಂಪತ್ತು ಗುರುಗಳದ್ದಾಗಿರುತ್ತೆ. ಹಾಗಾಗಿ ಒಂದು ಆಕಳ ತೆಗೆದುಕೊಂಡ್ರೆ ಅದೇನು ದೋಷ ಆಗೋದಿಲ್ಲ, ತನ್ನ ಪ್ರತಿಜ್ಞೆಗೆ ಭಂಗ ಬರೋದಿಲ್ಲ, ಪ್ರತಿಗ್ರಹವನ್ನು ಮಾಡೋದಿಲ್ಲ ಎನ್ನುವಂತ ತನ್ನ ನಿಯಮಕ್ಕೆ ಪ್ರತಿಜ್ಞೆಗೆ ಭಂಗ ಬರೋದಿಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ದ್ರೋಣಾಚಾರ್ಯರು ಈ ದೃಪದ ರಾಜನ ಹತ್ರ ಬಂದ್ರು. ಮುಂದಿನ ಶ್ಲೋಕ, ಸೋಯಂ ಪಾಪಃ ಮಾಂ ಅವಜ್ಞಾಯ ಮೂಢಃ ದುಷ್ಟಂ ವಚಃ ಶ್ರಾವಯದಸ್ಯ ದರ್ಪಂ ಹನಿಷ್ಯ ಇತ್ಯೇವ ಮತಿಂ ವಿಧಾಯ ಯಯೌ ಕುರುನ್ ಶಿಷ್ಯತಾಂ ನೇತುಮೇತಾನ್. ಪದಚ್ಛೇದ. ಸಹ ಅಯಂ ಪಾಪಃ ಮಾಂ ಅವಜ್ಞಾಯ ಮೂಢಃ ದುಷ್ಟಂ ವಚಃ ಅಶ್ರಾವಯತ್ ಅಸ್ಯ ದರ್ಪಂ ಹನಿಷ್ಯೆ ಇತಿ ಏವ ಮತಿಂ ವಿಧಾಯ ಯಯೌ ಕುರುನ್ ಶಿಷ್ಯತಾಂ ನೇತುಂ ಏತಾನ್. ಈ ಮಾತನ್ನ ಕೇಳಿ ಪರಮಾತ್ಮನ ಇಚ್ಛೆಯಂತೆ ದ್ರೋಣಾಚಾರ್ಯರಿಗೂ ಸಿಟ್ಟು ಬಂತು, ಜಿತೇಂದ್ರಿಯರಾದಂತಹ ದ್ರೋಣಾಚಾರ್ಯರಿಗೂ ಕೂಡ ಕೋಪ ಬಂತು. ಅವರೇನ್ ಮಾಡಿದ್ರು, ಈ ದೃಪದ ಏನಾಗಿದ್ದಾನೆ, ಮೂಢ ಪಾಪ, ಅತ್ಯಂತ ಮೂರ್ಖನಾಗಿದ್ದಾನೆ ಮತ್ತು ದೊಡ್ಡ ಪಾಪಿಷ್ಠನಾಗಿದ್ದಾನೆ, ತನ್ನ ಪ್ರತಿಜ್ಞೆಯನ್ನ ಮೀರಿ ಬಂದಿದ್ದಾನೆ. ಇವನೇ ಮಾಡಿದ್ದಾನೆ ಮಾಂ ಅವಜ್ಞಾಯ, ನನಗೆ ಅವಜ್ಞೆ ಮಾಡಿದ್ದಾನೆ, ಅಪಮಾನ ಮಾಡಿದ್ದಾನೆ. ಮನೆಗೆ ಬಂದಂತಹ ಬ್ರಾಹ್ಮಣನಿಗೆ ಈ ರೀತಿಯಾಗಿ ಅವಮಾನ ಮಾಡಿ ಕಳಿಸಿದ್ದಾನೆ. ನಾನೊಬ್ಬ ತನ್ನ ಗುರುಗಳ ಮಗ ಎನ್ನುವಂತಹ ಕಿಂಚಿತ್ತೂ ಒಂದು ಭಕ್ತಿ ಇಲ್ಲದೆ, ತನ್ನ ಬಾಲ್ಯದ ಸ್ನೇಹಿತ ಎನ್ನುವಂತಹ ಸ್ನೇಹವೂ ಇಲ್ಲದೆ, ಮನೆಗೆ ಬಂದಂತಹ ಬ್ರಾಹ್ಮಣ ಎನ್ನುವಂತಹ ಭಕ್ತಿಯೂ ಇಲ್ಲದೆ, ತಾನೊಬ್ಬ ಮಹಾರಾಜ, ತನ್ನ ಹತ್ರ ದುಡ್ಡಿದೆ ಎನ್ನುವಂತಹ ದರ್ಪದಿಂದಾಗಿ ನನಗೆ ಅವಮಾನ ಮಾಡಿದ್ದಾನೆ. ದುಷ್ಟಂ ವಚಃ, ಕೆಟ್ಟ ಮಾತುಗಳನ್ನ ಆಡಿದ್ದಾನೆ. ಹಾಗಾಗಿ ನಾನೇನ್ ಮಾಡಬೇಕು, ಅಸ್ಯ ದರ್ಪಂ ಹನಿಷ್ಯೆ, ಇವನ ಸೊಕ್ಕನ್ನ ಮುರಿಬೇಕು, ಇವನ ಅಹಂಕಾರವನ್ನ ನಾನು ಮುರಿಬೇಕು ಅಂತ ದ್ರೋಣಾಚಾರ್ಯರು ಮತಿಂ ವಿಧಾಯ ತೀರ್ಮಾನ ಮಾಡಿಕೊಂಡ್ರು. ತೀರ್ಮಾನ ಮಾಡಿ ತಾವೇನ್ ಮಾಡ್ತಾ ಇದ್ದಾರೆ, ನೇರವಾಗಿ ಯಯೌ ಕುರುನ್ ಶಿಷ್ಯತಾಂ ನೇತುಮೇತಾನ್, ಇವನ ಇದನ್ನ ತೊಕ್ಕನ್ನು ಮುರಿಬೇಕು ಅಂತ. ನಾನೀಗೊಬ್ಬ ಬ್ರಾಹ್ಮಣ, ನನ್ನ ಕೈಲಿ ಏನೂ ಕೂಡ ಇಲ್ಲ. ಹಾಗಾಗಿ ಕೌರವರನ್ನ, ಕುರುನ್ ಅಂದ್ರೆ ಬರೀ ಇಲ್ಲಿ ಕೌರವ ಅಂತ ಅರ್ಥ ಅಲ್ಲ, ಕುರುವಂಶದಲ್ಲಿ ಬಂದಂತಹ ಪಾಂಡವರು ಪ್ಲಸ್ ಕೌರವರು, ಇವರನ್ನ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳಬೇಕು, ಅವರ ಮೂಲಕ ಇವರ ಸೊಕ್ಕನ್ನು ಮುರಿಬೇಕು ಎಂಬುದಾಗಿ ದ್ರೋಣಾಚಾರ್ಯರು ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ಏನ್ ಮಾಡಿದ್ರು, ಕುರುನ್ ಶಿಷ್ಯತಾಂ ನೇತುಂ, ಅವರನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಬೇಕು ಅಂತ ಅವರು ಹೊರಟರು ಎಂಬುದಾಗಿ, ಅಲ್ಲಿ ಅವನ ಮನೆಯಿಂದಾಗಿ ಕೌರವರ ಹತ್ತಿರ, ಅರ್ಥಾತ್ ಕೌರವರ ಮತ್ತು ಪಾಂಡವರ ಹತ್ತಿರ ಹೊರಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ದ್ರೋಣಾಚಾರ್ಯರಿಗೆ ಆದಂತಹ ಅಪಮಾನ ಮುಂದೆ ದೃಪದನ ನಾಶಕ್ಕೆ ಕಾರಣ ಆಯಿತು. ಮುಂದೆ ಅವನನ್ನ ಬಂಧನ ಮಾಡಿಕೊಂಡೆಲ್ಲ ಕರೆದುಕೊಂಡು ಬರ್ತಾರೆ ಪಾಂಡವರೆಲ್ಲರೂ ಕೂಡ ಸೇರಿಕೊಂಡು. ಒಟ್ಟಿನಲ್ಲಿ ಈ ರೀತಿಯಾಗಿ ಆಯಿತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ
ಇಂದಿನ ಪಾಠವನ್ನ